ಸರ್ವರ ಬೇಸರಕ್ಕೂ ಸಿನಿಮಾನೆ ಮದ್ದು. ಈಗ ಎಲ್ಲೆಲ್ಲೂ ಮೂಡೌಟ್ ಮೂವಿ ಸದ್ದು. ಪ್ರಚಾರ ಅರ್ಧ ದಿನ, ಅಬ್ಬರ ಒಂದೇ ದಿನ, ಕಥೆಯೊಂದೇ ಶಾಶ್ವತ. ಇವೆಲ್ಲ ಬಿಟ್ಟು ನೀವೇನಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಅದನ್ನಾದ್ರೂ ಹೇಳಿ. ಬಿಚ್ಚುವುದು ತನ್ನ ಮಾಯಾಪಟವ ಪ್ರಾಯದ ಲಾರಿಗೆಲ್ಲಿ. ಯಾವುದು ತೀರ, ಯಾವ ನೆಲೆ, ಯಾವ ಗುರಿ. ಯಾಕೋ ಏನಾಯ್ತು? ಅವಾಗ ಬಿಸ್ತಾನೆ ಇವಾಗ ಆಗ್ತಾನೆ ಅಂತ ಕಾದೆ. ಬಿಸ್ಲು ಇಲ್ಲ, ಆಕ್ಲು ಇಲ್ಲ. ನಾವು ಉದಾರ ಮನಸ್ಸಿಂದ ಬಂದಿದ್ದೀವಿ ಬಿಚಾಕಕ್ಕೆ, ನೋಡೋಣ ಏನಾಗುತ್ತೋ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ಕಣ್ಣಿಗೆ ಕಾಣೋ ಹುಡುಗಿಯರ್ನೆಲ್ಲ ಪ್ರೀತಿ ಮಾಡಬೇಕು ಅಂತ ಹೃದಯ ಕನ್ಸಲ್ಲ. ಪ್ರೀತಿ ಮಾಡಿದ ಹುಡುಗಿಯರ್ನೆಲ್ಲ ಮದ್ವೆ ಆಗ್ಬೇಕು ಅನ್ನೋ ಭಾವನೆ ಮನ್ಸಿಗೆ ಬರಲ್ಲ. ಮದ್ವೆ ಆಗಿದ ಹುಡುಗಿಯ ಜೊತೆ ಪ್ರಾಮಾಣಿಕವಾಗಿ ಖುಷಿಯ ಕೊನೆ ತನಕ ಬಾಳ್ಬೇಕು ಅಂತ ಜೀವನ ಕನ್ಸಲ್ಲ. ಒಂಟಿಯಾಗಿರೋಣ ಅಂದ್ರೆ ವಂಶ ವೃಕ್ಷ ಬೆಳೆಯಲ್ಲ. ಮುಂದಿನ ಪೀಳಿಗೆಗೆ ನನ್ ಜೆರಾಕ್ಸ್ ಸಿಗಲ್ಲ. ಸೊ ಮೂಡೌಟ್ ಆಗಿದ್ ನನ್ ಮನ್ಸನ್ನ ರಿಫ್ರೆಶ್ ಮಾಡ್ಕೊಂಡು ಒಂದ್ ಹುಡುಗಿ ಆಟಲ್ಲಿ ಕುಂಟೆ ಬಿಲ್ಲೆ ಆಡೋಣ ಅಂತ ಡಿಸೈಡ್ ಮಾಡಿದೆ ನೋಡಿ. ಆ ದಿನ ರಾತ್ರಿ ಬಜ್ಜಿ ಅಂಗಡಿ ಹತ್ರ ಹೋದ್ರೆ ವೆಸ್ಪದಲ್ಲಿ ಇಬ್ರು ಬಾಲೆಯರು ಎಂಟ್ರಿ ಕೊಟ್ರು. ಆಗ ನನ್ನ ಹಾರ್ಟು ಮ್ಯೂಸಿಕ್ ಇಲ್ದಲೆ ಡ್ಯಾನ್ಸ್ ಮಾಡೋಕೆ ಶುರು ಹಚ್ಕೋತು. ಮೆಣಸಿನ್ಕಾಯಿ ಬಜ್ಜಿ ತಿನ್ನಕ್ ಹೋದವನ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಹುಡುಗಿ ಸಿಗ್ತಾಳೆ ಅಂತ ಮನಸ್ಸಲ್ಲೂ ಅನ್ಕೊಂಡೇ ಇರಲಿಲ್ಲ. ಬೆಲ್ಲೋಡಿದ್ದೇನೆ, ಯಾರು ಬಂದು ಡೋರ್ ಓಪನ್ ಮಾಡಲ್ಲ. ಬೆಲ್ಲೊಡಿಬೇಕು ಅಂದ್ರೆ 2 ಆರನ್ನು 2 ಬಾಕ್ಲು ಇಟ್ಟಿದ್ದೀರಲ್ಲ, ಯಾವ್ದು ಬರ್ಸ್ಬೇಕ್ರಿ? ಸರಿ ಬನ್ನಿ ಒಳಗೆ. ಮನೇಲಿ ಯಾರು ಇಲ್ವಾ? ಅದಕ್ಕೆ ತಾನೇ ಕದ್ದಿದ್ದು. ಜಿಗ್ 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 ಜಿಗ್. ಅಲ್ಲ, ಮದ್ವೆ ಆದ್ಮೇಲೆ ಹುಡುಗಿರ ಯಾ ಗಂಡನ್ ಮನೆಗೆ ಹೋಗ್ಬೇಕು? ಹುಡುಗರು ಬಂದ್ರಾಗಲ್ವಾ? ಇಲ್ಲಿ ಬೋಲ್ಟ್ಗಿಂತ ನೆಟ್ಟಿಗೆ ವ್ಯಾಲ್ಯೂ ಜಾಸ್ತಿ, ಅದಕ್ಕೆ. ರೀ, ಬೋಲ್ಟ್ ಇಲ್ದೇನೆ ನಟ್ ಯೂಸ್ ಬರಲ್ಲ. ಎಷ್ಟೊತ್ತೆ ತೆಗಿಯೋ ಬೇಗ. ತಾಳು, ನಾನು ಕಷ್ಟ ಪಡ್ತಾ ಇಲ್ವಾ? ಯಾವ್ದ್ಯಾವ್ದು ಎಲ್ಲಿದೆ ಅಂತ ಗೊತ್ತಿಲ್ವಾ? ಡೈಲಿ ನೋಡ್ತೀಯಾ? ಬೆಳ್ಕಲ್ ನೋಡ್ದೆ, ಕತ್ಲಲ್ಲಿ ಸಿಗ್ಬೇಕಲ್ಲ. ಇನ್ನೊಂದ್ಸಲ ನನ್ನ ಕರಿ, ಅವಾಗಿದೆ. ಸಿಕ್ತು. ಬಡ್ಡಿ ಮಗಂದು ರೆಂಟು. ಹೇ, ಅಲ್ಲಿ ನೋಡೋ ಚಂಗುಲಾಬಿ. ನನ್ಗೆ ಚೆಂಗುಲಾಬಿಗಿಂತ ಚೆಂಡು ಆನೆ ತುಂಬಾ ಇಷ್ಟ. ಚಂಗುಲಾಬಿ ನೋಡಿದ್ರೆ ಹೃದಯದ ಬಡಿತ ಜಾಸ್ತಿ ಆಗ್ತಿದೆ. ನನ್ಗೂ ಎಲ್ಲೋ ಲೈಟಾಗಿ ಆಗ್ತಾ ಇದೆ. ಕಂಗಳ ಕದನದಲ್ಲಿ ಮನಸ್ಸು ಸೋತಿದೆ, ಹೃದಯ ಗೆದ್ದಿದೆ. ಸೋತವರು ಯಾರೆಂದು ತಿಳಿಯದಾಗಿದೆ. ಪರಾಜಿತ ನಾನಾಗುವೆ, ವಿಜಯದ ಮಾಲೆ ಅವಳಿಗೆ ಹಾಕುವೆ. ಯಾಕೆಂದರೆ ಇದು ಪ್ರೀತಿಯ ಸೋಲೆಲ್ಲವೇ. ಮಮ್ಮಿ, ಓ ಸಂತೂರ್ ಮಮ್ಮಿ. ನೀವೇನ್ ರೋಡಲ್ಲಿ ಡಾಕ್ಯುಮೆಂಟ್ಸೇ ಗೊತ್ತಿಲ್ದಿರೋ ಸಿಮ್ ಕಾರ್ಡ್ ನ ನೋಡಿ ಸ್ಮೈಲ್ ಕೊಡ್ತಾನೆ ಇರ್ತೀರಾ? ರೀಚಾರ್ಜ್ ಕಾರ್ಡ್ ಉಜ್ಜಿ ಸಾಕಾಗೋಯ್ತು. ಈಸಿ ರೀಚಾರ್ಜ್ ಆಗುತ್ತೇನೋ ಅಂತ. ಡೈಲಿ ನೋಡಿದ್ನೆ ನೋಡಿದ್ರೆ ಮೂಡ್ ಬರಲ್ಲ ರೀ. ಸ್ಫೂರ್ತಿನೂ ಒಂಥರ ಚೆನ್ನಾಗೇ ಇದ್ದಾಳೆ. ಸೊ ವಾಟ್? ನೀ ಒಪ್ಪೋದೇ ಆದ್ರೆ ಅವಳನ್ನ ಗಂಗೆ ತರ ತಲೆ ಮೇಲೆ ಕುಡ್ಸ್ಕೊತೀನಿ, ನಿನ್ನ ಗೌರಿ ತರ ಪಕ್ಕದಲ್ಲಿ ಕುಡ್ಸ್ಕೊತೀನಿ. ಹಂಗ ಶಿವ, ಹಾಗಾದ್ರೆ ನಾನ್ ನಿನ್ನ ಕಟ್ಕೋತೀನಿ, ಯಾವ್ದನ್ನ ಸೌಂಡ್ ಪಾರ್ಟಿನ ಇಟ್ಕೋತೀನಿ. ಚುಚ್ಚೋನ್ಗಿಂತ ಚುಚ್ಚಿಸ್ಕೊಳ್ಳೋರು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನೀ ಸುಮ್ನೆ ಇರಪ್ಪ ಸಾಕು. ಚುಚ್ಚೋನು ಸಿರಂಚುನ ಫ್ಲೂಯಿಡ್ ಇರೋ ತನಕ ಚುಚ್ಚುತ್ತಾನೆ, ಆಮೇಲೆ 1500 ರೂಪಾಯಿ ಚಪ್ಲಿ. ದೇವಸ್ಥಾನ ಮುಂದೆ ದೇಪ್ಕೊಂಡು ಹೋಗೋದು ಜಾಸ್ತಿ. ಅಲ್ಲ, ಆ ಭಗವಂತ ಹುಡುಗರ ಕೈಲಿ ಬ್ಯಾಟ್ ಕೊಟ್ಟ, ಹುಡುಗಿರ್ ಕೈಲಿ ಬಾಲ್ ಕೊಟ್ಟ. ಪಿಚ್ ಫಿಕ್ಸ್ ಮಾಡದಲೆ ಕೈ ಎತ್ತದ. ಸಹಸ್ರನಂ ರಾಮನಾಮ ವರಾನಮೇ ರಾಮನಾಮ ವರಾನ ನಮೋಂ ನಮಯಾಂ ವಿನಾಶಾಯ ಚ ದುಷ್ಕೃತಾಂ. ಎಷ್ಟು ಸ್ವಾರ್ಥಿ ನೀನು. ನಿನ್ ಚಪ್ಲಿ ಮಾತ್ರ ಸೇಫ್ ಮಾಡ್ಕೊಂಡಿದ್ಯಾ? ಬೇಜಾರಾಗ್ಬೇಡ ಸ್ವೀಟ್ ಆರ್ಟ್. ದೇವಸ್ಥಾನ ಮುಂದೆ ಚಪ್ಲಿ ಕಳ್ದೋದ್ರೆ ಒಳ್ಳೇದೆ. ಕಳ್ಕೊಂಡ್ಮೇಲೆ ಸಮಾಧಾನಕ್ಕೆ ಎಲ್ರು ಹಂಗೇನೆ ಹೇಳೋದು. ಹೋಗ್ಲಿ, ನಾನಿವತ್ ನಿನ್ ದೇವಸ್ಥಾನಕ್ಕೆ ಏನಕ್ಕೆ ಕರ್ಕೊಂಬಂದೆ ಹೇಳು? ಗೊತ್ತಿಲ್ಲ. 15 ಡೇಸ್ ಮುಂಚೆನೆ ಹೇಳಿದ್ದೆ, ಏಪ್ರಿಲ್ 6 ನನ್ ಬರ್ಡೇ ಅಂತ. ಓ ಸಾರಿ, ಪೂರ್ ಮೆಮೊರಿ. ಇದ್ರಲ್ಲೇ ಗೊತ್ತಾಗುತ್ತೆ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ. ತಾನು ಪ್ರೀತಿಸಿದ ಹುಡುಗಿ ಬರ್ಡೇ ಗೊತ್ತಿಲ್ಲ ಅಂದ್ರೆ ಮಜಾ ತಗೊಳಕ್ ಲವ್ ಮಾಡ್ತಾ ಇದ್ಯಾ? ಹೇ, ಏನ್ ಅನ್ಕೊಂಡಿದ್ಯಾ ನೀನು? ನನ್
ನನ್ ಮೈ ಮುಟ್ಟೋಕ್ ಮುಂಚೆನೆ ಎಷ್ಟೊಂದ್ ದರ್ಪ ತೋರ್ಸೋ ಗಂಡೀನು. ಅಪ್ಪಿ ತಪ್ಪಿ ನಿನ್ ಜೊತೆ ದೇಹ ಹಂಚ್ಕೊಂಡಿದ್ರೆ ನನ್ ಕಾಲ್ ಕಸ ಮಾಡ್ತಿದ್ದೆ. ಥೂ. ರೀ ಬಾಲ್ ಹಾಕೋರಲ್ಲ ಕಂಡ್ರೆ ಔಟ್ ಆಗೋದು, ಬ್ಯಾಟ್ಸ್ಮನ್ ಔಟ್ ಹಾಕೋದು. ಹಾಕ್ರಿ. ರೀ ಬ್ಯಾಟ್ ಬಂದು ಬಾಲ್ ಹೊಡೆಯಲ್ಲ, ಬಾಲ್ ಬಂದಾಗ್ಲೇ ಬ್ಯಾಟ್ ಹೊಡೆಯೋದು. ಹಲೋ, ಸ್ಟೆಂಪ್ ಔಟ್ ಆದ್ರೂ ಅಷ್ಟೇ ಔಟ್ ಇಲ್ಲ, ಕ್ಯಾಚ್ ಹಿಡಿದ್ರು ಔಟ್. ಆದ್ರೂ ಇವ್ನ್ 6 ಹೊಡೆದೇ ಔಟ್ ಆಗ್ತಿದ್ದು. ಕೈ ಕೆಲ್ಸ ಕಮ್ಮಿ ಕೊಟ್ಟಿದ್ರೆ 6 ಹೊಡೆದೇ ಔಟ್ ಆಗೋರೇನು. ಓವರ್ ಮುಗಿಯೋಕ್ಕಿಂತ ಮುಂಚೆನೆ ಔಟ್ ಆಗ್ಬಿಟ್ರಲ್ರಿ. ರೀ ಆಡೋರಿಗೆ ಕಂಡ್ರೆ ಸುಸ್ತಾಗೋದು, ನೋಡೋರಿಗಲ್ಲ. ಯಪ್ಪ, ನಮ್ ದೇಶದಾಟ ಹಾಕಿ. ಹೌದು. ಆದ್ರೂ ನೀವು ಹುಡುಗರು ಯಾಕೆ ಕ್ರಿಕೆಟ್ ಆಡ್ತೀರಾ ಅಂತ ನಮ್ಗೂ ಗೊತ್ತು ಬಿಡಿ. ಏನಕ್ಕೆ? ಬೇಗ ವಿಕೆಟ್ ಹೆಂಗ್ ಬೀಳ್ಬಾರ್ದಂತ ತಿಳ್ಕೊಳ್ಳೋದಿಕ್ಕೆ. ಆದ್ರೂ ನೀವು ಇಷ್ಟು ಬೇಗ ಔಟ್ ಆಗ್ಬಾರ್ದಿತ್ತು. ಬ್ಯಾಟ್ಸ್ಮನ್ ಸ್ಟ್ರಾಂಗ್ ಆಗಿದ್ರೆ ಸಾಕಾಗಲ್ಲ, ಬ್ಯಾಟು ಸ್ಟ್ರಾಂಗ್ ಆಗಿರ್ಬೇಕು. ನೀವೇನ್ರಿ ಇಷ್ಟೊಂದ್ ಸ್ಟ್ರಾಂಗು? ಹಾ, ನನ್ನ ಅಲ್ಲಿ ನೀರ್ ಕುಡಿಯೋದು. ಓಹೋ. ಏನ್ರಾ ಫೋನ್ ಮಾಡಿದ್ದು? ಮಾರಿ ಹಬ್ಬ ಮಾಡಕ್ಕೆ. ಹಾ, ಯಾರಿಗೆ? ನಿಂಗೆ ಲೇ. ಹಾ, ಎತ್ತು ಕೈ. ಯಾರ ಮೇಲೆ ಕೈ ಇಟ್ಟಿದ್ಯಾ? ಏಯ್, ಮಗ್ನೆ, ಏಯ್, ಬಿಡ ಕೈ. ಏಯ್ ಹೋಗ ನೀನು. ಏಯ್, ನಿಂದೇನೋ, ನೀನ್ ನಿಂತ್ಕೊಳ್ಳೋ. ಏಯ್, ಇರ್ರೋ. ಏಯ್. ಲಾಡುನ ಯಾವಾಗ್ಲೂ ಕವರ್ಲೆ ಇಟ್ಟಿದ್ರೆ ಬೂಸ್ಕೊಂಡು ಬಿಡ್ತೇರಿ. ಹಾಗಂತ ಹೊರ್ಗಡೆನೆ ಇಟ್ರೆ ಅಕ್ಕಪಕ್ಕ ಇರೋ ಇರುವೆಗಳೆಲ್ಲ ಬಂದ್ ಮುತ್ಕೊಂಡ್ಬಿಡುತ್ತೆ. ಹಾ, ತಗೋ ಲಡ್ಡು ಪ್ರಸಾದ. ಇದ್ರಲ್ಲಿ ಏನ್ರಪ್ಪ ಅವಸ್ಥಿದೆ? ಎಲ್ಲ ಇದೇ ತರ ಮಾಡ್ತಾ ಇದಾರಲ್ಲ ಸರ್. ಅವ್ರದೇ ಬೇರೆ ಕಾನ್ಸೆಪ್ಟು, ನಮ್ದೇ ಬೇರೆ ಕಾನ್ಸೆಪ್ಟ್ ಸರ್. ಎಲ್ಲ ಒಂದೇ ತರ ಇರುತ್ತೆ ಸರ್. ಏನೋ ನೋಡಿ ಸರ್, ನಿಮ್ಮಿಂದ ನಮಗೂ ಲೈಫ್ ಸಿಕ್ಕಿದ್ರೆ ನಿಮ್ಮ ಫೋಟೋ ಮನೆ ಇಟ್ಕೊಂಡು ಪೂಜೆ ಮಾಡ್ತೀವಿ. ಅಯ್ಯೋ, ನನ್ನ ಫಸ್ಟ್ ಫಿಲ್ಮ್ ಡೈರೆಕ್ಟ್ರು ಇದೇ ತರ ಹೇಳ್ದ. ನನ್ ಸ್ವಲ್ಪ ಸಾಲ ಜಾಸ್ತಿ ಆಗಿದ್ರೆ ನೀವು ನನ್ನ ಪರ್ಮನೆಂಟ್ ಆಗಿ ಫೋಟೋಲೇ ನೋಡ್ಬೇಕಿತ್ತು. ಕಿಂಗ್ ಸ್ಮಾಲ್ ಸಿಗರೇಟು, ಪಾರ್ಲೆಜಿ ಬಿಸ್ಕೆಟ್, ಗಾಂಧಿ ಕ್ಲಾಸ್ ಟಿಕೆಟ್, ಫುಲ್ ಎಂಟು. ಕಾಯಂ ಮೂಲ ಸೀಟ್, ಕ್ಲೋಸ್ ಮಾಡು ಗೇಟ್, ಆಫ್ ಮಾಡು ಲೈಟ್, ಸಿನಿಮಾ ಈಗ ಸ್ಟಾರ್ಟ್. ಎಲ್ಲಾದ್ರೂ ಮೂಡೌಟ್ ಮಚ್ಚ.